ಜೂನಿಯರ್ ಎನ್ಟಿಆರ್ನ 42ನೇ ಹುಟ್ಟುಹಬ್ಬದ ಆಚರಣೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಟಪಲ್ಲಿ ಗ್ರಾಮದಲ್ಲಿ ಜೂನಿಯರ್ ಎನ್ಟಿಆರ್ ಅಭಿಮಾನಿಗಳಿಂದ 42ನೇ ಹುಟ್ಟುಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಹುಟ್ಟುಹಬ್ಬವನ್ನು ಸಿಹಿ ಹಂಚಿ ಕೇಕ್ ಕತ್ತರಿಸುವ ಮೂಲಕ ಹಾಗೂ ಊರಿನ ಗ್ರಾಮಸ್ಥರಿಗೆ ಬಿರಿಯಾನಿ ಊಟ ಹಾಕುವುದರ ಮೂಲಕ ಆಚರಣೆ ಮಾಡಿದರು. ಈ ವೇಳೆ ಮಾತನಾಡಿದ ಎನ್ಟಿಆರ್ ಅಭಿಮಾನಿ ಬಳಗದ ಯುವಕರು ಜೂನಿಯರ್ ಎನ್ಟಿಆರ್ ಅವರಿಗೆ 100 ವರ್ಷ ಆಯುರಾರೋಗ್ಯ ನೀಡಲೆಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಹಾಗೂ ಸಿನಿಮಾ ರಂಗದಲ್ಲಿ ಇನ್ನೂ ಅತಿ ಹೆಚ್ಚು ಯಶಸ್ಸನ್ನು ಕಾಣಲೆಂದು ಹಾರೈಸಿದರು. ಈ ಸಮಯದಲ್ಲಿ ಹರೀಶ್ ಕೆಎನ್, ಅನಿಲ್, ರಮೇಶ್, ನರಸಿಂಹಮೂರ್ತಿ, ಹರೀಶ್, ನವಕುಮಾರ್, ಗಂಗರಾಜ್, ರೇವಂತ್, ರೆಡ್ಡಪ್ಪ ಹಾಗೂ ಊರಿನ ಯುವಕರು ಹಾಜರಿದ್ದರು. ವರದಿ ಅರುಣ್ ಕುಮಾರ್, HM ASS ನ್ಯೂಸ್. ನಮಸ್ಕಾರ. ಯಾವ ನಿಮ್ಮದು? ಕೋಟಪಲ್ಲಿ ಗ್ರಾಮ. ಏನು ಸೆಲೆಬ್ರೇಷನ್ ಮಾಡ್ತಾ ಇರೋದು? ಎನ್ಟಿಆರ್ ಶುಭಾಶಯ, ಹುಟ್ಟುಹಬ್ಬದ ಶುಭಾಶಯ. ಏನೇನು ಮಾಡಿದ್ರಿ? ಕೇಕ್ ಕಟ್ ಮಾಡಿದ್ವಿ, ಗ್ರಾಮಸ್ಥರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿದ್ವಿ, ಬಿರಿಯಾನಿ ಅಂತ. ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಬಂದಿದ್ರು. ಈ ಸೆಲೆಬ್ರೇಷನ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಎಷ್ಟು ವರ್ಷದಿಂದ ಆಚರಣೆ ಮಾಡ್ತಾ ಇದ್ದೀರಾ? ಸುಮಾರು ಒಂದು 10-11 ವರ್ಷದಿಂದ ಮಾಡ್ತಾ ಇದ್ದೀವಿ. ಏನು ನೆಕ್ಸ್ಟ್ ಸಾರಿ ಏನಾದರೂ ರಕ್ತದಾನ ಶಿಬಿರ ಏನೋ ಅಂತ ಇದ್ರು ಅವಾಗಲೇ? ಏನಿಲ್ಲ, ಮೂವಿ ರಿಲೀಸ್ಗೆ ವಾರ್ 2 ಅಂತ ಮೂವಿ ರಿಲೀಸ್ ಆಗುತ್ತೆ. ಆವಾಗ ಜಾಸ್ತಿ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ. 105 ಜನ ಬ್ಲಡ್ ಡೊನೇಷನ್ ಮಾಡಬೇಕು ಅಂತ, ಏನೋ ಎಕ್ಸ್ಟ್ರಾ ಏನೋ ಮಾಡ್ಕೋಬೇಕು, ಇನ್ನೂ ಜಾಸ್ತಿ ಆಚರಣೆ ಮಾಡಬೇಕು, ಎಲ್ರಿಗೂ ಗೊತ್ತಾಗಬೇಕು. ಈಗ ಈ ಥರ ಕೋಟಪಲ್ಲಿ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ತಿಳಿಬೇಕು ಅಂತ ನೆಕ್ಸ್ಟ್ ಮೂವಿಗೆ ಪ್ಲಾನ್ ಮಾಡ್ಕೊತಾ ಇದ್ದೀವಿ. ಏನೇನು ಸಿಹಿ ಪ್ಲಸ್ ಖಾರ ಏನೇನು ಮಾಡಿದ್ರಿ? ನಾವು ಕೇಕ್ ಕಟ್ ಮಾಡಿದ್ವಿ, ಸಿಹಿ ಮಕ್ಕಳಿಗೆಲ್ಲ ಹಂಚ್ಬಿಟ್ಟು ನೆಕ್ಸ್ಟು ಗ್ರಾಮಸ್ಥರಿಗೆಲ್ಲ ಬಿರಿಯಾನಿ ಊಟ ಹಾಕ್ಕೊಂಡು ಇದು ಮಾಡ್ತಾ ಇದ್ವಿ. ಏನು ಹೇಳಕ್ಕೆ ಬಯಸ್ತೀರಾ ಅವ್ರಿಗೆ? ಅವ್ರು ದೇವ್ರದಿಂದ ಆಶೀರ್ವಾದ, ಈ ಫ್ಯಾನ್ಸಿಂದ ಒಳ್ಳೆ ಸಪೋರ್ಟ್ ಬೇಕು. ಈ ಥರ ಜಾಸ್ತಿ ಇನ್ನು ಬೆಳಿಬೇಕು. ಶ್ರೀನಿವಾಸಪುರ ತಾಲೂಕು ರೋಣೂರು ಪೋಸ್ಟ್ ಕೋಟಪಲ್ಲಿ ಗ್ರಾಮಸ್ಥರು ನಾವು. ಇವತ್ತೇನೆಂದರೆ ನಾವು NTRನ ಹುಟ್ಟುಹಬ್ಬದ ಹಮ್ಮಿಕೊಂಡಿದ್ದೀವಿ. NTR 42ನೇ ವರ್ಷದ ಹುಟ್ಟುಹಬ್ಬದನ್ನು ನಾವು ಕೋಟಪಲ್ಲಿ ಗ್ರಾಮದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತೇನೆಂದರೆ ಯಾವ ಥರ ಬರ್ತ್ಡೇ ಮಾಡಿದ್ದೀವಿ ಅಂದರೆ, ಮಕ್ಕಳಿಗೆಲ್ಲ ಸಿಹಿ ಹಂಚ್ಕೊಂಡು ಊಟದ ವ್ಯವಸ್ಥೆ ಎಲ್ಲ ಮಾಡಿ ಬರ್ತ್ಡೇನ ನಾವು ಇವತ್ತು ವಿಜೃಂಭಣೆಯಾಗಿ ಆಚರಣೆ ಮಾಡ್ತಿದ್ದೇವೆ. ಏನು ಕೇಕ್ ಕತ್ತರಿಸೋ ಮೂಲಕನಾ ಅಥವಾ ಏನೇನು ಮಾಡಿದ್ರಿ? ಕೇಕ್ ಕತ್ತರಿಸೋ ಮೂಲಕ ಆಚರಣೆ ಮಾಡಿದ್ವಿ. ವರ್ಷ ಮಾಡುತ್ತಿದ್ದೀವಿ. ಸುಮಾರು ಅಂದರೆ ನಾವು ಈ ಗ್ರಾಮದಲ್ಲಿ 5 ವರ್ಷದಿಂದ ವರ್ಷ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾಯಿದ್ವಿ.